ವೀಕ್ಷಕರೇ, ಇವತ್ತು ನಾವು ಮಾಡೋಕ್ಕೆ ಹೊರಟಿರುವಂಥದ್ದು ತುಂಬ ಬ್ಯಾಚುಲರ್ ಸ್ಪೆಷಲ್ ಹಂದಿ ಮಟನ್ ಕರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬೆಳೆಸ್ತಾರೆ. 3 kg ಮಟನ್ಗೆ ಬರೀ 3 ಈರುಳ್ಳಿನ ಯೂಸ್ ಮಾಡಿ ನಮ್ಮ ಸ್ಪೆಷಲ್ ಅದ್ಭುತವಾದಂತಹ ಭಟ್ರು ತಮ್ಮ ಕೈನ ಚಮತ್ಕಾರ ತೋರಿಸಿದ್ದಾರೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾವು ತಂದಿರುವಂತಹ 3 kg ಮಟನನ್ನು 2 ರೀತಿ ಡಿವೈಡ್ ಮಾಡ್ಕೊಂಡ್ವಿ. ಏನು ಅಂದರೆ ಹಂದಿ ಮಟನಲ್ಲಿ ಬಾರ್ ತುಂಬ ಇರುತ್ತೆ, ಹಾಗಾಗಿ ಅದು ತಿನ್ನೋದಕ್ಕೆ 3-4 ಪೀಸ್ ತಿಂದಿದಂಗೆ ಮಕ್ಕೆ ಹೊಡೆಯುತ್ತೆ, ಹಾಗಾಗಿ ತಿನ್ನೋದಕ್ಕೆ ಮನಸ್ಸು ಬರೋದಿಲ್ಲ. ಪ್ರತಿಯೊಬ್ಬ ಡಾಕ್ಟ್ರು ಸಜೆಷನ್ ಮಾಡುವಂಥದ್ದು ಏನು ಅಂದರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿರುವಂಥವರು ಬಾಡಿ ತುಂಬ ಹೀಟ್ ಆಗುವಂಥವರು ವೀಕ್ಲಿ 1 ಟೈಮ್ ಆದರೂ ಹಂದಿ ಮಟನ್ನ ಸೇವಿಸಬೇಕು, ತುಂಬ ತಂಪು ಅನ್ನುವಂಥದ್ದು. ಹಾಗಾಗಿ ನಾವಿವತ್ತು ಸಂಜೆ ಸ್ಪೆಷಲ್ಗೆ ಹೊಡೆಯೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡು ತಗೊಬಂದ್ವಿ. ಇದ್ರ ಜೊತೆ ನೀರನ್ನು ಸಹ ತಗೊಬಂದ್ವಿ, ಒಂದು 10 ಲೀಟ್ರು ಒಂದು ಬಿಂದಿಗೆಯಲ್ಲಿ. ವೀಕ್ಷಕರು, ಇದು ಮಾಡ್ಕೊಂಡು ರೆಡಿ ಆದಮೇಲೆ 50 ಗ್ರಾಮು ಮೆಣಸನ್ನು ಒಂದು ಕಲ್ಲೊಳಗಡೆ ಹಾಕ್ಕೊಂಡು ಕುಟ್ಕೊಂಡ್ವಿ ಕುಟ್ಟಣಿಗೆ ಮೇಲೆ. ಇದನ್ನು ಬ್ಯಾಚುಲರು ಹೊರಗಡೆ ಎಲ್ಲಾದರೂ ಹೋದಾಗ ಮಾಡ್ಕೋಬೋದು, ತುಂಬ ಈಸಿ, ಇದೇನು ದೊಡ್ಡ ಸಮಸ್ಯೆ ಅಂತ ಅನಿಸಲ್ಲ. ಇದಾದಮೇಲೆ ನಾವು ಏನು ಬಾರ್ನ ಡಿವೈಡ್ ಮಾಡಿ 1 kg ಅಷ್ಟು ಡಿವೈಡ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇದೇ ಸ್ಟವ್ ಮೇಲ್ಗಡೆ ಇಟ್ಕೊಂಡು ಹುರ್ಕೊಂಡ್ವಿ. ಸ್ವಲ್ಪ ಅದನ್ನು ಹುರ್ಕೊಂಡ್ಮೇಲೆ ವೀಕ್ಷಕರೇ, ಹತ್ತತ್ರ 1 kg ಕಡಿಮೆ ಇತ್ತು ಬಾರು. ಅದರಲ್ಲಿ 250ರಿಂದ 300 ಗ್ರಾಮಷ್ಟು ಎಣ್ಣೆ ಬಿಟ್ಕೊಳ್ಳೋದಕ್ಕೆ ರೆಡಿಯಾಗೋಯಿತು. ವೀಕ್ಷಕರೇ, ಇದರಲ್ಲೇನಾದ್ರು ಎಣ್ಣೆ ಹಾಕಿದರೆ ಇನ್ನೂ ಅಸಹ್ಯ ಅನಿಸೋದು ಏನೋ ಗೊತ್ತಿಲ್ಲ. ಅದೇ ಎಣ್ಣೆ ಒಳಗಡೆ ನಾವೇನು ಮಾಡಿದ್ವಿ, ಎಣ್ಣೆನ ಯೂಸ್ ಮಾಡಿದೆ, ಬೇರೆ ಯಾವುದೇ ಎಣ್ಣೆ ಯೂಸ್ ಮಾಡಲಿಲ್ಲ. ಅದರೊಳಗಡೆ ಹಸಿರು ಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ವಿ 8ರಿಂದ 10 ಹಸಿರು ಮೆಣಸಿನ್ಕಾಯಿನ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡ್ವಿ. ಈ ಹಸಿರು ಮೆಣಸಿನ್ಕಾಯಿನ ಹುರ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಏನು 3 ಈರುಳ್ಳಿ ಇತ್ತೋ, ಬರೀ 3 ಈರುಳ್ಳಿ, ಅದನ್ನು ಸಹ ಇದ್ರೊಳಗಡೆ ಹಾಕಿದ್ವಿ. ಯೂಸ್ ಮಾಡಿದಾಗ ಅರ್ಧ kg ಎಣ್ಣೆ ಹಾಕಿರೋ ಪುಣ್ಯ ಅಂತಾರೆ ಒಂದೇ. ನಾವು ಹಂಗೆಲ್ಲ ತಿನ್ನೋಕ್ಕಲ್ಲ. ನನಗೆ ಹಂದಿ ಮಟನ್ ಅಂದ್ರೂ ಕಷ್ಟ ತಿನ್ನೋದು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಹುರಿದ ಮೇಲೆ ಇದು ಅನಿಸಿದ್ದು ನಮಗೆ ಗರಿಯಾಗಿ ಬಂದಿರೋ ಗೋಬಿ ಮಂಚೂರಿ, ಡ್ರೈ ಗೋಬಿ ಥರ ತುಂಬ ಸ್ಪೆಷಲ್ ಅನ್ನಿಸ್ತು. ನಮ್ಮ ಭಟ್ರು 1-2 ಪೀಸ್ ಹೊಡೀರಿ ಸಾರ್ ಅಂತ ಅಂದರು. ಬೇಡ ಸರ್, ನನಗೆ ಲಾಸ್ಟಲ್ಲಿ ತಿಂತೀನಿ ಅಂತ ಅಂದೆ. ಹಂಗೆ 1 ಪೀಸ್ ಟೇಸ್ಟ್ ನೋಡಿದ್ವಿ, ತುಂಬ ಅದ್ಭುತವಾಗಿತ್ತು ಅಂತ ಅನ್ನಿಸ್ತು. ನಿಜವಾಗ್ಲೂ ಬ್ಯಾಚುಲರ್ಗಳಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ಮುಂದೆ ಏನು ಮಾಡಿದ್ವಿ ಅಂತ ಹೇಳ್ತೀವಿ ನೋಡಿ. ಅದೇ ಎಣ್ಣೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹುರಿಯೋಕೆ ಬಿಟ್ವಿ. ಅದು ಸ್ಪೆಷಲ್ ಟೇಸ್ಟ್ ಬರೋದಕ್ಕೆ ಶುರುವಾಯಿತು. ಅದು ಟೇಸ್ಟ್ ಆದಮೇಲೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊಂಡ್ವಿ. ಅರಿಶಿನ ಆದಮೇಲೆ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತೋ ಅದನ್ನು 3 kgಗೆ 3 ಪ್ಯಾಕೆಟ್, 5 ರೂಪಾಯಿದ 3 ಪ್ಯಾಕೆಟನ್ನು ಸಹ ಆ್ಯಡ್ ಮಾಡಿದ್ವಿ. ಒಂದು kgಗೆ 1 ಈರುಳ್ಳಿನ, 3 kg ಮಟನ್ಗೆ 3 ಈರುಳ್ಳಿ, 6 ಬೆಳ್ಳುಳ್ಳಿ, kgಗೆ 2 ಬೆಳ್ಳುಳ್ಳಿ, 1 ಈರುಳ್ಳಿ. ಹಿಂಗೂ ಅಡುಗೆ ಮಾಡ್ಬೋದ? ನಮ್ಮನೆಲ್ಲ ಮಾಡ್ತಾರಪ್ಪ, ನಮ್ಮನೆಯವರು 10 ಈರುಳ್ಳಿ ಹಾಕ್ತಾರೆ ಟೇಸ್ಟ್ ಚೆನ್ನಾಗಿರಲಿ ಅಂತ. ಇದು ಹೆಂಗೆ ಬರ್ತದೆ ಗೊತ್ತಿಲ್ಲ. 1 kgಗೆ 1 ಈರುಳ್ಳಿ ಹಾಕಿ ಹೆಂಗಸ್ರುಗಳು ನೋಡಿದ್ರೆ ಹೊಡಿತಾರೆ ಅಷ್ಟೇ. ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, 3 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 kgಗೆ 5 ರೂಪಾಯಿ ಅಂತದ್ದ 1 ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗೆ 3 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದರಲ್ಲಿ ಆ್ಯಡ್ ಮಾಡ್ಕೊಂಡ್ವಿ. ಇದಾದಮೇಲೆ ಏನು ಒಂದು 50 ಗ್ರಾಮಷ್ಟು ಕಾಳು ಮೆಣಸನ್ನು ಕುಟ್ಟಣಿಗೆಯಲ್ಲಿ ಕುಟ್ಕೊಂಡು ಇಟ್ಕೊಂಡಿದ್ವೋ ಅದನ್ನು ಸಹ ಇದ್ರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ವಿ. ಎಲ್ಲನೂ ಘಮ ಬೇರೆ ರೀತಿಯೇ ಬರೋದಕ್ಕೆ ಶುರುವಾಯಿತು. ನಿಜವಾಗ್ಲೂ ನನಗಂತೂ ತುಂಬ ಆಶ್ಚರ್ಯ ಆಗಿದ್ದು 3 ಈರುಳ್ಳಿ ಗುರು, ಅದು ಹೆಂಗೆ ಸಾಧ್ಯ ಅನ್ನೋದು ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ಏನು ಮಟನ್ ಮಸಾಲ ಇತ್ತೋ ಅದನ್ನು ಸಹ 3 ತಗೊಬಂದು ಇಟ್ಕೊಂಡಿದ್ವಿ. ಫ್ರೈ ಮಸಾಲಾನ 10 ರೂಪಾಯಿದು, ಅದರಲ್ಲಿ 3ರಲ್ಲಿ 2 ಮಾತ್ರ ಯೂಸ್ ಮಾಡಿದ್ವಿ, ಇನ್ನೊಂದು ಯೂಸ್ ಮಾಡಲಿಲ್ಲ. ಸಾಕು ಲಾಸ್ಟಿಗೆ ನೋಡ್ಕೊಳ್ಳೋಣ ಅಂತ ಅಷ್ಟೇ ಸಾಕಾಯಿತು 3 kgಗೆ.
ಒಂದೇ ಒಂದು ಡ್ರಾಪ್ ಸಹ ಎಣ್ಣೆನ ಯೂಸ್ ಮಾಡಿಲ್ಲ ನಾವು. ನೀವು ಸಹ ಮಾಡಬೇಕಾದ್ರೆ ಎಣ್ಣೆನ ಯೂಸ್ ಮಾಡಬೇಡಿ. ಇನ್ನೂ ಲಾಸ್ಟಿಗೆ 100-150 ಗ್ರಾಮ್ ಅಷ್ಟು ಎಣ್ಣೆ ಹಾಗೆ ಕಾಣಿಸ್ತಾ ಇದೆ ನೋಡಿ, ಪಟ 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 ಅನ್ನುತ್ತೆ ಹಂಗೇನೆ. ಇದೆಲ್ಲ ಆದಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಅರ್ಧದಿಂದ 1 ಲೀಟ್ರಷ್ಟು ನೀರು ಮಾತ್ರ ಹಾಕಿ ಸಾಕು. ಅಷ್ಟು ಹಾಕಿ ಮುಚ್ಚಿಬಿಡಿ. ನಿಮ್ಗೇನಾರ ಸ್ಪೆಷಲಾಗಿ ಸ್ವಲ್ಪ ರೈಸ್ ಗೀಸ್ ತಿನ್ನೋದಕ್ಕೆ ಸೈಡ್ಸಾಗಿ ರಸಮ್ ಗೊಜ್ಜು ಥರ ಬೇಕು ಅಂದರೆ, ಇಲ್ಲ ಅಂದರೆ ಏನು ನೀರನ್ನ ಯೂಸ್ ಮಾಡಬೇಡಿ, ಒಂದೇ ಒಂದು ಲೋಟದಷ್ಟು ಯೂಸ್ ಮಾಡಿ ಸಾಕು, ಅದ್ಭುತವಾಗಿ ರೆಡಿ ಆಗುತ್ತೆ. ಅಧ್ಯಕ್ಷ ವಿಡಿಯೋ ಮಾಡೋದ ನಿಮ್ದು ಅಧ್ಯಕ್ಷರು ಬಾಟ್ಲಿ ಕಾಣಿಸ್ತವ ಅಲ್ಲೇ ಸೈಡಲ್ಲಿ ಹಾಕಿ ನೀರ ಹೊಡಿರಿ. ಚೊಂಬಲ್ಲೇ ಕುಡಿತೀರಲ್ಲ ನಾವು ಕುಡುಕ್ರ ಇಡೀ ದೇಶನೇ ಕುಡುಕ್ರು, ಎಮ್ಮೆಲೆ ಇಷ್ಟೇ ಕುಡುಕ್ರು, ನಾವು ಕುಡುಕ್ರು, ಅವ್ರೇನು ಕುಡಿಯಲ್ಲ. ಕೇಳಿಸ್ತಾ ಇಲ್ಲ, ಜ್ವರ ಹೇಳ್ಬೇಕಾಯ್ತು ಇನ್ನೂ ಚೂರ. ಚಾಮುಂಡೇಶ್ವರಿ